ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ. SSC JD ಕಾನ್ಸ್ಟೇಬಲ್ 2024 ಪರೀಕ್ಷಾ ಟೈಮ್ ಮತ್ತು ಸ್ಥಳವನ್ನು ತಿಳಿದುಕೊಳ್ಳುವ ಈ ವಿಡಿಯೋದಲ್ಲಿ ನಿಮಗೊಂದು ಮೆಸೇಜ್ ಬಂದಿರುತ್ತೆ. ಆ ಮೆಸೇಜಲ್ಲಿ ಲಿಂಕ್ ಇದೆ. ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಫಸ್ಟಿಗೆ ಒಂದು ಬಂದಿರುತ್ತೆ ನೋಡಿ, SSC JD ಸಿಟಿ ಡೇಟ್ ಆ್ಯಂಡ್ ಎಕ್ಸಾಮ್ ಅಂತೇಳಿ ನೋಡಿ. ಇಲ್ಲಿ 20ರಿಂದ 22 ಅಲ್ಲಿಂದ ಎಕ್ಸಾಮ್ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಓಪನ್ ಮಾಡಿದಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ ನೋಡಿ. ಇಲ್ಲಿ ಫಸ್ಟಿಗೆ ನಿಮ್ಮ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಬೇಕಿಲ್ಲಿ. ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಕೆಳಗೆ ಡೇಟ್ ಆಫ್ ಬರ್ತ್ ಹಾಕಬೇಕು. ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದಾರೆ, ಡೇಟ್, ಮಂತ್ ಆ್ಯಂಡ್ ಇಯರ್ ಇದೇ ಕಾಲಮಲ್ಲಿ ಹಾಕಬೇಕು. ಒಂದು ಅಪ್ಲಿಕೇಶನ್ ನಂಬರನ್ನು ಹಾಕ್ತಾಯಿದ್ದೀನಿ ನಾನು. ಯಾವಾಗ ನೋಡಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಐ ಅಗ್ರಿ ಮೇಲೆ ಓಪನ್ ಮಾಡಿಕೊಂಡು ಚೆಕ್ ಫಾರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ಥರ ಬರುತ್ತೆ. ಇವ್ರದ್ದು ಎಕ್ಸಾಮ್ ಯಾವಾಗಿದೆ ಅಂದರೆ ಹುಬ್ಳಿ 1ನೇ ತಾರೀಕಿಗೆ ಇದೆ ನೋಡಿ. ಟೈಮಿಂಗ್ ಬಂತು 1/3/2024 1:15ಕ್ಕೆ ಎಕ್ಸಾಮ್. 2ನೇ ಶಿಫ್ಟ್ ಇವ್ರದ್ದು ಹುಬ್ಳಿಯಲ್ಲಿ ಇದೆ, IBMರಲ್ಲಿ. ಇದು ಸರ್ವರ್ ಬ್ಯುಸಿ ಇದೆ. ಮತ್ತೆ ಹೇಗೆ ಚೆಕ್ ಮಾಡ್ಕೊಳ್ಳೋದು? ನಿಮ್ಮ ಡೈರೆಕ್ಟ್ ಗೂಗಲಲ್ಲಿ ಹೋಗಿ SSCKKR ಅಂತ ಒಂದು ಸೈಟ್ ಇದೆ. ಆ ವೆಬ್ಸೈಟ್ನ ಓಪನ್ ಮಾಡಿದರೆ ಈ ಥರದ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಬಂತು, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಈ ಮೇಲೆ ಫಸ್ಟಿಗೆ ಕ್ಲಿಕ್ ಇದೆಯಲ್ಲ, ಅದು ಕ್ಲಿಕ್ ಮಾಡಿದರೆ ಸೇಮ್ ಪ್ಯಾಟರ್ನ್ ಓಪನ್ ಆಗುತ್ತೆ ನೋಡಿ. ಆಗಲೇ ಹೇಗೆ ಓಪನ್ ಆಯಿತು ಅದೇ ಥರ ಓಪನ್ ಆಗ್ತಾಯಿದೆ. ಮತ್ತು ಇಲ್ಲಿ ಸೇಮ್ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಿದರೆ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತಲ್ಲ, ಡೈರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ನೀವು ನಿಮ್ಮ ಪರೀಕ್ಷಾ ದಿನದ 5 ದಿನಗಳ ಮುಂಚಿತವಾಗಿ ಆ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ನೀವು ಆವಾಗ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ನಿಮ್ಮ ಫೋನ್ ನಂಬರ್ಗೆ ಒಂದು SMS ಬರುತ್ತೆ ನೋಡಿ. ಈ ಥರ ಬಂತು. ಇವ್ರದ್ದು ಎಷ್ಟನೇ ತಾರೀಕಿದೆ ಅಂದರೆ 1/3/2024 1:15ಕ್ಕೆ 2ನೇ ಶಿಫ್ಟ್ ಪರೀಕ್ಷೆ ಪ್ರಾರಂಭ ಹುಬ್ಳಿಯಲ್ಲಿದೆ. ಈ ಥರ ನೋಟ್ ಮಾಡಿಕೊಂಡು ಇವರು 5 ದಿನಗಳ ಮುಂಚಿತವಾಗಿ ಇವ್ರದ್ದು ಹಾಲ್ ಟಿಕೆಟ್ ಓಪನ್ ಆಗುತ್ತೆ. ಓಕೆ,